ದಾಟಿ ಇವತ್ತಿನ ದಿವಸ ನಮಗೆ ನಮ್ಮ ನಿರ್ದೇಶಕರಿಗೆ ಕಾಡ್ತಿದ್ದಾರೆ. ಸಿನಿಮಾ ತಂದಿದ್ರೆ ಎಲ್ಲರೂ ಉತ್ಸುಕರಾಗಿ ಇವತ್ತೇ ತೋರಿಸ್ಬೋದಿತ್ತು ಅಲ್ವಾ? ಇನ್ನು ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳೋದು ಬೇಡ, ನೋಡಿದ ಮೇಲೇ ಮಾತಾಡೋದು ಒಳ್ಳೆಯದು ಅನಿಸುತ್ತೆ. ಒಟ್ಟಾರೆ ಅಚ್ಚುಕಟ್ಟಾದ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಯಾವುದೇ ರೀತಿ ಎಲ್ಲೂ ಒಂದು ಚಿತ್ರ ಮಾಡ್ತಿದ್ದೀವಿ, ಕೆಲವು ಚಿತ್ರ ಪಾಪ ಆಸೆ ಮತ್ತು ಇನ್ನೊಂದು ಇಲ್ಲಂತೆ ಅಡೆತಡೆಗಳು ಸಿಕ್ಕಾಪಟ್ಟೆ. ಲೋ ಬಜೆಟ್ಟು ಅಂತ ಅಂದ್ಕೊಂಡು ಬೇರೆ ಬೇರೆ ಅಡೆತಡೆಗಳನ್ನು ದಾಟಿ ಬರೋದೇ ಬಹಳ ದೊಡ್ಡ ಇದು. ಆದರೆ ಈ ಚಿತ್ರವನ್ನು ಎಲ್ಲೂ ಯಾವುದಕ್ಕೂ ಏನು ಕೊರತೆ ಇಲ್ಲದೆ ಮಾಡಿ ಮರ್ಯಾದೆ ಉಳಿಸ್ಕೊಂಡಿದ್ದಾರೆ ಮೇಕಿಂಗ್ನಲ್ಲಿ. ಇನ್ನು ಜನಗಳಿಂದ ನಾವು ಮರ್ಯಾದೆ ಪಡಿಬೇಕು. ಒಳ್ಳೆಯದಾಗಲಿ. ತುಂಬ ಖುಷಿಯಾಯಿತು ಈ ಚಿತ್ರದ ಜೊತೆ ನಾನು ಕೆಲಸ ಮಾಡಿದ್ದು. ಥ್ಯಾಂಕ್ ಯು. ನಮ್ಮ ಯಜಮಾನರೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾನು ತುಂಬ ಗೃಹಿಣಿ, ನನಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. ನನ್ನ ಮಗ ಏನು ಮಾಡಿದ್ದಾನೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. 22ನೇ ತಾರೀಕು ಗೊತ್ತಾಗುತ್ತೆ ನನಗೆ. ನನ್ನ ಮಗಳು, ನನ್ನ ಮಗ, ನನ್ನ ಯಜಮಾನರು, ಅದೇ ನನ್ನ ಪ್ರಪಂಚ. ಅವನ ಫ್ರೆಂಡ್ಸು, ಅಷ್ಟೇ ನನ್ನ ಪ್ರಪಂಚ. ಸೊ ನಾನು 22ನೇ ತಾರೀಕಿಗೋಸ್ಕರ ಕಾಯ್ತಾ ಇದ್ದೀನಿ. ನೀವೆಲ್ಲರೂ ಕಾಯ್ತಾ ಇದ್ದೀರಿ ಅಂತ ನಿಮ್ಮ ಬೆಂಬಲಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ರಿಲೀಸ್ ಆಗಿದೆ, ಎಲ್ಲ ಜನಗಳ ಪ್ರೀತಿ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಟ್ರೈಲರ್ ನೋಡಿದ್ರಿ, ತುಂಬ ಖುಷಿ ಆಯಿತು ಅಂದ್ಕೊಳ್ತೀನಿ. ಇದೇ ರೀತಿ ನಿಮ್ಮ ಪ್ರೀತಿ 22ನೇ ತಾರೀಕು ಬೇಕಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹಾಸ್ಟೆಲ್ ಹುಡುಗರಲ್ಲಿ ನೋಡಿರ್ತೀರಾ, ಅಲ್ಲಿ ಒಂದೇ ರೂಮಲ್ಲಿ ಇದ್ದು ಒಂದು 5 ವರ್ಷ ಕಾಲ ಕಳೆದು ಈಗ ರಷ್ಯಾದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರೆಲ್ಲ ಸುತ್ತಾಡಿದ್ದೀನಿ. ಸೊ ಅದರಲ್ಲಿ ನೀವೇನು ಶೇಡ್ ನೋಡಿದ್ದೀರಾ ಅದು ಡೆಡ್ ಆಪೋಸಿಟ್ ಇದು. ಸೊ 22ನೇ ತಾರೀಕು ನಾನು ಸಿನಿಮಾ ನೋಡಬೇಕು ನಿಮ್ಮ ಜೊತೆನೆ. ಸೊ ಎಲ್ಲರೂ ಬಂದು ಎನ್ಕರೇಜ್ ಮಾಡಿ. ಸಿನಿಮಾದಲ್ಲಿ PK ಅಂತ ಇರೋದು ಪಾತ್ರ, ಪ್ರತಿ ಗ್ಯಾಂಗಲ್ಲಿ ಒಬ್ಬ ಇರ್ತಾನೆ. ಇಂಡಿಯಾ ಯಾಕೆ ಉದ್ಧಾರ ಆಗ್ತಿಲ್ಲ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಎಲ್ರಿಗೂ ನಮಸ್ಕಾರ. ರೀಸೆಂಟಾಗಿ ನನ್ನೊಂದು ಸಿನಿಮಾ ರಿಲೀಸ್ ಆಗಿತ್ತು, ಮರ್ಫಿ ಅಂತ. ಅದಕ್ಕೆ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಕಂಟೆಂಟ್ ಇಲ್ಲ ಅಂತ ಯೂಶಲಿ ಏನು ಆ್ಯಕ್ಚುಲಿ ನಾವು ಕೇಳ್ತಾ ಇದ್ದೀವಿ, ಅದಕ್ಕೊಂದು ಒಳ್ಳೆಯ ಉತ್ತರ ಕೊಡಬೇಕಂತ ನಾನು ಆ್ಯಕ್ಚುಲಿ ಮರ್ಫಿನೇ ಮಾಡಿದೆ ಪ್ರದೀಪ್ ಸರ್ ಜೊತೆಗೆ ಸೇರಿ. ಅದೇ ಒಂದು ಹಾದಿಯಲ್ಲಿ ಮರ್ಯಾದೆ ಪ್ರಶ್ನೆ ಅಂತ ಬರ್ತಾ ಇದೆ. ಇದು ಅದೇ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡುವಂಥ ಒಂದು ಸಿನಿಮಾ ಇದು. ನೀವು ಟ್ರೈಲರ್ ನೋಡಿರ್ತೀರಾ, ಒಂದು ಸೈಡ್ ಆಫ್ ಮಿಡಲ್ ಕ್ಲಾಸ್ ಅವರ ಕಷ್ಟ ಸುಖಗಳೆಲ್ಲ ನೋಡಿರ್ತೀರ. ಅದೇ ರೀತಿ ಬೆಂಗಳೂರಿಗೆ ಇನ್ನೊಂದು ಸೈಡ್ ಇದೆ, ಅದು ಮೇ ಬಿ ಸೆಂಟ್ರಲ್ ಬ್ಯಾಂಗ್ಳೂರ್ ಆಗಿರ್ಬೋದು, ಇಂದಿರಾನಗರ್ ಸೈಡ್ ಆಗಿರ್ಬೋದು. ಅವ್ರಿಗೂ ಏನು ಈಸಿಯಾಗಿ ಏನು ಸಿಗಲ್ಲ, ಅವ್ರಿಗೂ ಅವ್ರದೇ ಆದ ಒಂದು ಕಷ್ಟ ಇರುತ್ತೆ. ಸೊ ಈ ಎರಡು ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ, ಲೈಕ್ ವಿ ಆಲ್ವೇಸ್ ಸೇ ದೇರ್ ಆರ್ 2 ಸೈಡ್ ಫಾರ್ ದ ಸ್ಟೋರೀಸ್. ಸೊ ಮರ್ಯಾದೆ ಪ್ರಶ್ನೆಯಲ್ಲಿ ಆ ಎರಡು ಸೈಡ್ ಆಫ್ ಬ್ಯಾಂಗ್ಳೂರ್